ಏನಾಯ್ತು? ಯಾಕೆ ಹೀಗೆ ಕರ್ಕೊಂಡ್ಬರ್ತಿದ್ದೀರಾ? ಸುಬ್ಬು, ನಾವು ಬಂದಿರೋದು ಸಾಲಿಗ್ರಾಮಕ್ಕೆ ತಾನೆ? ನಾವು ಬಂದಿರೋದು ಸಾಲಿಗ್ರಾಮಕ್ಕೆ ತಾನೆ? ಹೌದು, ಸಾಲಿಗ್ರಾಮಕ್ಕೆ. ಈಗ ನಾನು ಹೋಗಿ ಮಾತಾಡ್ಸ್ಕೊಂಡ್ ಬಂದಿದ್ದು ನಮ್ಮ ಅಜ್ಜಿನೇ ತಾನೆ? 100% ನಿಮ್ಮ ಅಜ್ಜಿ ಅವರೇ. ಸುಬ್ಬು, ನೀನು ಓದಿದ್ಯಾ, ನಾನು ಓದಿದ್ದೀನಿ. ನಿನ್ಗೂ ತಿಳುವಳಿಕೆ ಇದೆ, ನನ್ಗೂ ತಿಳುವಳಿಕೆ ಇದೆ. ಎಷ್ಟೋ ಜನ ಅಜ್ಜ ಅಜ್ಜಿಯನ್ನ ಮೊಮ್ಮಕ್ಳ ಜೊತೆ ನೋಡಿದ್ದೀವಿ. ಅಪ್ಪ ಅಮ್ಮ ತಮ್ಮ ಮಕ್ಳನ್ನ ಪ್ರೀತಿ ಮಾಡ್ತಾರೋ ಇಲ್ವೋ, ಮುದ್ದು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅಜ್ಜ ಅಜ್ಜಿ ಮಾತ್ರ ಮೊಮ್ಮಕ್ಳನ್ನ ತುಂಬಾನೇ ಪ್ರೀತಿ ಮಾಡ್ತಾರೆ, ತುಂಬಾನೇ ಮುದ್ದು ಮಾಡ್ತಾರೆ. ಹೌದೋ ಇಲ್ವೋ? ಹೌದು, ನಿಜಾನೇ. ತಮ್ಮ ಮಕ್ಳನ್ನ ಹೊಡ್ತು ಬಡ್ದು ಬೆಳೆಸಿರೋ ತಂದೆ ತಾಯಿ ಅವ್ರಿಗೆ ಮೊಮ್ಮಕ್ಳು ಆಗಿದ ತಕ್ಷಣ ಆ ಮೊಮ್ಮಕ್ಳಿಗೆ ಒಂದೇಟು ಬೀಳ್ಬಾರ್ದು ಹಾಗೆ ನೋಡ್ಕೋತಾರೆ. ಯಾಕಂದ್ರೆ ಅವ್ರವ್ರನ್ನ ಅಷ್ಟು ಪ್ರೀತಿ ಮಾಡ್ತಾ ಇರ್ತಾರೆ. ಹೌದು ಅಲ್ವೋ? ಹೌದು ಹೌದು ಹೌದು. ಆದ್ರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀರಾ? ಎಲ್ಲ ಅಜ್ಜ ಅಜ್ಜಿಯರು ಅವ್ರ ಮೊಮ್ಮಕ್ಳನ್ನ ಅಷ್ಟು ಪ್ರೀತಿ ಮಾಡೋವಾಗ ನಮ್ಮ ಅಜ್ಜಿ ನನ್ ಜೊತೆ ಯಾಕೆ ಹಿಂಗ್ ನಡ್ಕೊಂಡ್ರು ಸುಬ್ಬು? ಆಕಾಶ್ ಏನಂದ್ರು, ಅಜ್ಜಿ ನನ್ನ ನೋಡಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ, ಕಣ್ ತುಂಬ್ಕೊಂಡ್ಬಿಟ್ಟಿದ್ದಾರೆ, ಕಾಯ್ತಾ ಇದಾರೆ ಅಂತೆಲ್ಲ ಹೇಳಿದ್ರಲ್ವಾ. ಈಗ ನಾನು ಹೋಗಿ ಅವ್ರ ಜೊತೆ ಮಾತಾಡಿದ್ರೆ ಅವ್ರು ಏನೂ ರಿಯಾಕ್ಟ್ ಮಾಡಿಲ್ಲ ಸುಬ್ಬು. ಏನೋ ರಿಯಾಕ್ಟ್ ಮಾಡಿಲ್ವಾ? ಮತ್ತೆ ಇಷ್ಟೊತ್ತಂಕ ಏನ್ ಮಾತಾಡ್ತಾ ಇದ್ರಿ? ಏನ್ ಮಾತಾಡಿದ್ವೋ ಗೊತ್ತಿಲ್ಲ ಸುಬ್ಬು. ಅಜ್ಜಿ ಏನ್ ಕೇಳಿದ್ರು, ನಾನೇನ್ ಹೇಳಿದ್ನೋ, ನಾನೇನ್ ಕೇಳಿದ್ನೋ, ಅವ್ರೇನ್ ಹೇಳಿದ್ರು ನನಗ್ ಒಂದು ಅರ್ಥ ಆಗ್ಲಿಲ್ಲ. ಅಪ್ಪನ್ ಪ್ರೀತಿ ಸಿಕ್ಕಿಲ್ಲ, ಅಮ್ಮನ್ ನಾನ್ ನೋಡೇ ಇಲ್ಲ. ಕಡೆ ಪಕ್ಷ ಅಜ್ಜಿ ಪ್ರೀತಿಯಲ್ಲಿ ಪ್ರಪಂಚನೇ ಮರ್ತ್ ಬಿಡೋಣ ಅನ್ನೋ ಆಸೆಯಲ್ಲಿ ಬಂದೆ. ಆದ್ರೆ ನಮ್ಮ ಅಜ್ಜಿ ಈ ಸ್ಕೂಲೆಲ್ಲ PT ಟೀಚರು ಸೋಷಿಯಲ್ ಸ್ಟಡೀಸ್ ಪಾಠ ಮಾಡಿದ್ರೆ ಹೇಗ್ ಮಾತಾಡ್ತಾರೆ ಹಾಗ್ ಮಾತಾಡ್ತಾ ಇದ್ರು. ನನಗೆ ಏನು ಅರ್ಥ ಆಗ್ಲಿಲ್ಲ. ಅದೇನೋ ಹೇಳಿದ್ರಪ್ಪ, ವಿಧಿ ಬದುಕನ್ನ ಬದಲಾಯಿಸ್ಬಿಡುತ್ತೆ, ಮತ್ತೆ ಏನು ಮನ್ಸು ಕಲ್ಲಾಗಿರ್ಬೇಕು, ಈ ತರ ಏನೇನೋ ಹೇಳಿದ್ರು ಹೊರತು ಪ್ರೀತಿ ಮಾತ್ರ ತೋರಿಸಿಲ್ಲ ಸುಬ್ಬು. ಮೊದಲೇ ಸರಿ ನಿಮ್ಮನ್ನ ನೋಡ್ತಿದಾರಲ್ಲ, ಆ ಶಾಕ್ ಅಲ್ಲಿ ಆತರ ರಿಯಾಕ್ಟ್ ಮಾಡಿದಾರೆ ಅಷ್ಟೇ ಅನ್ಸುತ್ತೆ ಮೇಡಮ್. ಸುಬ್ಬು, ನಾವು ತುಂಬಾ ಪ್ರೀತಿಸೋರ್ನ ಮೊದಲನೇ ಸಲ ನೋಡ್ತಿದೀವಿ ಅಂದ್ರೆ ಕುಂಡಾಡ್ಕೊಂಡು ಓಡ್ ಹೋಗಿ ಅವ್ರನ್ನ ತಪ್ಕೊಂಡು ಡ್ಯಾನ್ಸ್ ಮಾಡ್ಬಿಡೋಣ ಅನ್ಸುತ್ತೆ. ಅದನ್ನ ಬಿಟ್ಬಿಟ್ಟು ಯಾವ ಭಾವನೆನೂ ತೋರಿಸದೆ ಕಲ್ತರ ನಿಂತ್ಕೊಂಡ್ಬಿಟ್ಟು ನೀನ್ ಯಾಕೆ ಇಷ್ಟ ದಿನ ಬಂದಿಲ್ಲ, ನಿಮ್ಮಪ್ಪ ನಿನ್ನ ಹೇಗ್ ನೋಡ್ಕೋತಿದ್ದಾರೆ ಅಂತೆಲ್ಲ ಕೇಳಿದ್ರೆ ನಾನು ಏನ್ ಮಾತಾಡ್ಲಿ ಸುಬ್ಬು? ಹೋಗ್ಲಿ, ನಿಮ್ ತಾಯಿಯವ್ರ ಬಗ್ಗೆ ಆದ್ರೂ ಕೇಳಿದ್ರಾ? ಅದನ್ನ ಕೇಳಕ್ ಅವಕಾಶ ಎಲ್ಲಿ ಕೊಟ್ರು ಸುಬ್ಬು? ಅವ್ರು ಎಷ್ಟು ಮಾತಾಡ್ಬೇಕು ಅಷ್ಟ್ ಮಾತಾಡ್ಬಿಟ್ಟು ಸರಿ ಆಯ್ತು, ಈಗ ಲೇಟ್ ಆಯ್ತು, ಊಟಕ್ಕೆ ಹೊರಡೋಣ ಅಂತ ಹೇಳಿದ್ರು. ಸಾಲಿಗ್ರಾಮಕ್ಕೆ ಹೋಗ್ತೀನಿ, ಅಜ್ಜಿನ್ ನೋಡ್ತೀನಿ, ಅಜ್ಜಿ ಹತ್ರ ಅಮ್ಮನ ಬಗ್ಗೆ ಮಾತಾಡ್ತೀನಿ ಅಂತ ಆಕಾಶದಲ್ಲಿ ಹಾರಾಡ್ತಿದ್ದೆ. ಅದನ್ ಬಿಟ್ಟು ಅಮ್ಮನ ಬಗ್ಗೆ ಬೇರೆ ಏನು ಹೇಳಿಲ್ಲ. ಓ, ಹಾಗೆ ಹೇಳಿದ್ರಾ? ನೋಡಿ ಮೇಡಮ್, ಈ ಊರಲ್ಲಿ ಏನೇನಾಗಿದೆ, ಈ ಮನೇಲಿ ಏನೇನು ನಡೆದಿದೆ ಅಂತ ನಮ್ಗೇನೂ ಗೊತ್ತಿಲ್ಲ. ಏನ್ ನಡೆದಿರೋ ಅದಕ್ಕೊಂದು ಕಾರಣ ಇರುತ್ತೆ, ನಮ್ಗೆ ಗೊತ್ತಾಗುತ್ತೆ. ನೀವು ಮಾತ್ರ ಬೇಜಾರು ಮಾಡ್ಕೊಬೇಡಿ ಮೇಡಮ್. ಅಜ್ಜಿ ನಿಮ್ಮ ಹತ್ರ ಮಾತಾಡಿಲ್ಲ ಅನ್ನೋದಕ್ಕಿಂತ ಯಜಮಾನ್ರು ಈ ಊರಿಗೆ ಬಂದ್ಮೇಲೆ ನಿಮ್ಮನ್ನ ಮುದ್ದಾಗಿ ಕಂದ ಅಂತ ಕರೆದಿದ್ದಾರೆ. ಈ ಊರವರೆಲ್ಲ ನಿಮ್ಮನ್ನ ಮಹಾರಾಣಿ ತರ ನೋಡಿದ್ದಾರೆ. ಇದಕ್ಕಿಂತ ಖುಷಿ ವಿಚಾರ ಇನ್ನೇನ್ ಬೇಕು ಮೇಡಮ್ ನಿಮ್ಗೆ? ಹೌದಲ್ವಾ ಸುಬ್ಬು? ಅಪ್ಪ ನನ್ನನ್ನ ಕಂದ ಅಂತ ಕರೆದ್ಬಿಟ್ರು, ಮಗ್ಳಿ ಅಂತ ಮುಂದಾಗಿ ಮಾತಾಡ್ಸಿದ್ರು ಊರ್ನವ್ರಂತೂ. ಆದ್ರೂ ಮೇಡಮ್, ಟೆನ್ಷನ್ ತಗೊಂಬಿಡಿ, ಎಲ್ಲದಕ್ಕೂ ಒಂದಲ್ಲ ಒಂದಿನ ಉತ್ತರ ಸಿಕ್ಕೇ ಸಿಗುತ್ತೆ. ಈಗ ಬನ್ನಿ ಮೇಡಮ್, ಲಲಿತಾ ದೇವಿ ಅಮ್ಮರು ಬಂದ್ಬಿಟ್ಟಿದ್ರೆ ಕಷ್ಟ. ಬಂದ್ರು ಏನ್ ಮಾಡ್ತಾರೆ, ಗುರ್ರ ಅಂತ ನಿಂತ್ಕೊಂಡಿರ್ತಾರೆ ಅಷ್ಟೇ. ಯಾಕಂಜಿ ನೀವ್ ಹೀಗ್ ಮಾಡ್ತಿದ್ದೀರಾ? ಬನ್ನಿ ಹೋಗೋಣ ಪ್ಲೀಸ್. ಸರಿ. ತುಂಬಾ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಜ್ಜಿ. ನಂಗೆ ಅಮ್ಮ ನನ್ನ ಜೊತೆ ಇಲ್ಲ ಅನ್ನೋ ಕೊಟ್ಟೆ ಇವತ್ತು ಕಾಡ್ಲೇ ಇಲ್ಲ. ನಂಗೆ ಅಪ್ಪ ಅಮ್ಮ ಎಲ್ಲ ಅವರೇ. ಬುದ್ಧಿ ಹೇಳೋ ಗುರುವಿನ ಹಾಗೆ, ತಪ್ಪು ಮಾಡಿದ್ರೆ ತಿದ್ದು ಗೆಳೆಯನ ಹಾಗೆ, ಮಗುನ ಮುದ್ದು ಮಾಡೋ ಅಮ್ಮನ ಹಾಗೆ ಅದನ್ನ ಹಂಗೆ ಬಚ್ಚಿಟ್ಕೊಂಡು ನೋಡ್ಕೊತಾರೆ. ಇಲ್ಲಿ ತುಂಬಾ ಚಳಿ ಇದೆ, ಶಾಲತ್ಕೊ. ಯಾಕೆ ಮಂಕಾಗಿದ್ಯಾ? ಏನಾಯ್ತು? ಸುರೇಂದ್ರ, ಯಾಕೋ ಮನಸ್ಸು ತುಂಬಾ ಭಾರ ಅನ್ನಿಸ್ತಾ ಇದೆ. ಅಂಥದ್ದೇನಾಯ್ತಣ್ಣ?
ಅತ್ತೆಯವರು ಶ್ರಾವಣಿ ಜೊತೆ ಮಾತಾಡ್ತಾ ಇದ್ರು. ಹಾಗೆ ಮಾತಾಡುವಾಗ ನಿನ್ನ ತಂದೆ ನಿನ್ನ ಹೇಗೆ ನೋಡ್ಕೋತಾಳಮ್ಮ ಅಂತ ಕೇಳಿದ್ರು. ಅದಕ್ಕೆ ಅವಳು ಏನಂದ್ಲು ಗೊತ್ತಾ? ನಂಗೆ ಅಪ್ಪ ಅಮ್ಮ ಎಲ್ಲ ಅವರೇ. ಮಗುನ ಮುದ್ದು ಮಾಡೋ ಅಮ್ಮನ ಹಾಗೆ ಅದನ್ನ ಹಂಗೆ ಬಚ್ಚಿಸಿಕೊಂಡು ನೋಡ್ಕೊತಾ ಇದ್ದಾರೆ. ಪಾಪ ಅಣ್ಣ ಶ್ರಾವಣಿ, ಮನ್ಸಲ್ಲಿ ಏನೇ ನೋವಿದ್ರು ಅದ್ಯಾವುದನ್ನು ಬಿಟ್ಕೊಡದೆ ನಿನ್ ಬಗ್ಗೆ ಒಳ್ಳೇದನ್ನೇ ಹೇಳಿದಾಳೆ. ಶ್ರಾವಣಿ ಹೇಳಿದ ಮಾತೆಲ್ಲ ಸುಳ್ಳೇ ಆಗಿದ್ರು ಅತ್ತೆಯವ್ರ ಮುಖದಲ್ಲಿ ತೃಪ್ತಿ ಕಾಣಿಸ್ತು. ಯಾಕಣ್ಣ ಅದೆಲ್ಲ ಸುಳ್ಳಾಗಿರುತ್ತೆ? ಶ್ರಾವಣಿ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳಿದಾಳೆ ಅಂದ್ರೆ ಆ ಮಾತುಗಳು ಯಾವುದು ಸುಳ್ಳಾಗಿರಲ್ಲ. ಏನು ಹೇಳ್ತಾ ಇದೆಯಾ ಸುರೇಂದ್ರ? ನಾನು ಯಾವತ್ತೂ ಅವಳನ್ನ ಹಾಗೆ ನೋಡ್ಕೊಂಡೇ ಇಲ್ವಲ್ಲೋ? ಹೌದು ಅಣ್ಣ, ಆದ್ರೆ ಶ್ರಾವಣಿ ಕಲ್ಪನೆಯಲ್ಲಿ, ಅವಳ ಕನಸುಗಳಲ್ಲಿ ನಿನ್ನ ಪ್ರೀತಿನ ಅವಳು ಕಂಡುಕೊಂಡಿದ್ದಾಳೆ ಅಣ್ಣ. ಅವಳು ನಿನ್ನ ದೇವರು ಅಂತ ಅನ್ಕೊಂಡಿದ್ದಾಳೆ. ಹಾಗಿರುವಾಗ ಬಿಟ್ಕೊಡೋದಕ್ಕೆ ಹೇಗೆ ಸಾಧ್ಯ ಹೇಳು? ಅವಳು ಹಾಗೆ ಮಾತಾಡೋದಕ್ಕೆ ಮುಂಚೆ ಅತ್ತೆಯವ್ರ ಮನಸ್ಸಿನಲ್ಲಿ ಗೊಂದಲ ಇತ್ತೇನೋ. ಅವಳು ಹಾಗೆ ಮಾತಾಡಿದ್ಮೇಲೆ ಸ್ವಲ್ಪ ಸಮಾಧಾನ ಆಗಿರ್ಬೇಕು. ತುಂಬಾ ಒಳ್ಳೆ ಹುಡುಗಿಯಣ್ಣ ಶ್ರಾವಣಿ. ನಿನ್ ಪ್ರೀತಿ ಪಡಿಬೇಕು ಅಂತ ಹಗಲು ರಾತ್ರಿ ಹಾತೊರಿತಾ ಇರ್ತಾಳೆ. ಈಗಲೂ ಕಾಲ ಮಿಂಚಿಲ್ಲ. ಅವಳನ್ನ ಸುರೇಂದ್ರ,